ಶಾಲೆ ಮತ್ತು ಕಾಲೇಜಿನಲ್ಲಿ ಹಿಜಾಬ್ಗಿದ್ದಂಥ ನಿರ್ಬಂಧವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಡಿಲಿಕೆ ಮಾಡಿದೆ. ಈಗ ಈ ಒಂದು ಹಿಜಾಬ್ ಅನ್ನ ಧರಿಸಿ ಶಾಲೆ ಕಾಲೇಜುಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈ ಒಂದು ಹಿಜಾಬ್ ದಂಗಲ್ ಆರಂಭ ಆಗಿದ್ದೆ ಉಡುಪಿಯಲ್ಲಿ. ಈಗ ಸರ್ಕಾರ ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಮತ್ತೆ ಧರ್ಮ ದಂಗಲ್ ಆರಂಭ ಆಗತ್ತಾ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜುಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎದುರಿಸಲಿಕ್ಕಿದ್ದಾರೆ. ಅದರಿಂದಾಗಿ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಇಸ್ಲಾಮೀಕರಣಕ್ಕೆ ಒತ್ತು ಕೊಡದೆ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಶಿಕ್ಷಣಕ್ಕೆ ಅತಿ ಹೆಚ್ಚು ಸಹಕಾರ ನೀಡುವಂಥ ಕೆಲಸ ಸರ್ಕಾರ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಹಿಜಾಬ್ಗೆ ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಹಿಂದೂ ಯುವಕರು ಕೇಸರಿ ಶಾಲನ್ನು ಧರಿಸಿಕೊಂಡು ಹೋಗಿದ್ರು. ಆ ರೀತಿಯಾಗಿ ಧರ್ಮ ದಂಗಲಾಗಿತ್ತು. ಆದರೆ ಇವತ್ತಿನ ಆದೇಶದಲ್ಲಿ ಕೇಸರಿ ಶಾಲಿನ ವಿಚಾರವಾಗಿ ಎಲ್ಲೂ ಪ್ರಸ್ತಾಪವೇ ಇಲ್ಲ. ನಿಜವಾಗಿ ಸರ್ಕಾರದ ನಡೆಯೇ ಸರಿಯಿಲ್ಲ. ಬಿಜೆಪಿ ಸರ್ಕಾರ ಹಿಜಾಬನ್ನು ಬ್ಯಾನ್ ಮಾಡುವ ಸಂದರ್ಭದಲ್ಲಿ ಆ ಮ್ಯಾಟರ್ ಕೋರ್ಟ್ ಮೆಟ್ಟಲ್ಲಿ ಏರಿರಲಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿತ್ತು, ಹಿಜಾಬ್ ಧರಿಸುವುದೊಂದು ನಿಷೇಧ. ಏಕೆಂದರೆ ಶಾಲಾ ಕಾಲೇಜುಗಳು ಯಾವುದೇ ರಿಲಿಜಿಯಸ್ ಧಾರ್ಮಿಕ ಆಚರಣೆಗೆ ಅದು ಸ್ಥಳವಲ್ಲ. ಅಲ್ಲಿ ಎಲ್ಲರೂ ಸಾಮಾನ್ಯರು, ಎಲ್ಲ ವಿದ್ಯಾರ್ಥಿಗಳು, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಯಾವುದೇ ಡಿಸ್ಕ್ರಿಮಿನೇಷನ್ಸ್ ಆಗಬಾರ್ದು. ಕೇವಲ ವಿದ್ಯಾರ್ಥಿಗಳಾಗಿದ್ದುಕೊಂಡು ಶಾಲೆಯ ಪಾಠದ ಬಗ್ಗೆ ಗಮನ ಹರಿಸಬೇಕೆಂಬ ಉದ್ದೇಶ ಇತ್ತು. ಆದರೆ ಇವತ್ತು ಹೈಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಇದರಲ್ಲಿ ಆ ಮ್ಯಾಟರ್ ಪೆಂಡಿಂಗ್ ಇರಲಿಕ್ಕೆ ಹೋಗಿ ಆ ಆದೇಶ ಬರುವ ಮುಂಚೆ ಸರ್ಕಾರ ಆದೇಶ ಹೊರಡಿದ್ದು ಇದು ಸುಪ್ರೀಂ ಕೋರ್ಟ್ನ ಇದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದಂಥ ಇದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಸ್ಲಿಮರ ಒತ್ತಡಕ್ಕೆ ಮಣಿದು ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾ ಅಂತ? 100ಕ್ಕೆ 100 ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ಅವರಿಗೆ ಸ್ವಲ್ಪ ಮುಸ್ಲಿಮರ ಹಿನ್ನಡೆ ಆದ ಸಂದರ್ಭದಲ್ಲಿ ಅವರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಈ ನಿರ್ಧಾರವನ್ನು ತಗೊಂಡಿದೆ. ಅದರ ಜೊತೆಗೆ ಇವತ್ತು ಸರ್ಕಾರದಲ್ಲಿ ಭಾಳಷ್ಟು ಗೊಂದಲ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಈ ಕುರ್ಚಿಗಾಗಿರುವ ಫೈಟ್ ಅದನ್ನು ಕೂಡ ದಾರಿ ತಪ್ಪಿಸುವಂಥ ಪ್ರಯತ್ನ. ಇನ್ನೊಂದೆಡೆ ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನಗಳನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇಲ್ಲ. ಒಟ್ಟು ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳು ಇದಾಗ್ತದೆ. ಅದರಿಂದಾಗಿ ಮಾನ್ಯ ಸಚಿವರ ಹತ್ರ ನಾನು ವಿನಂತಿ ಮಾಡ್ತೇನೆ. ಈಗಾಗಲೇ ಭಾಳಷ್ಟು ಶಾಲಾ ಕಾಲೇಜಿನ ಕಟ್ಟಡಗಳು ಇವತ್ತು ದುರಸ್ಥಿತಿ ಆಗದೆ ಭಾಳಷ್ಟು ಇವತ್ತು ಮಳೆಗಳ ಸಂದರ್ಭದಲ್ಲಿ ಸೋರಿಕೆಗಳಾಗ್ತಿದೆ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಿದೆ. ಶಿಕ್ಷಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಇವತ್ತು ಸಂಬಳ ಕೊಡುವಂಥ ಪರಿಸ್ಥಿತಿ ಇಲ್ಲ. ಮೊದಲಿಗೆ ಈ ಎಲ್ಲ ಸಮಸ್ಯೆಗಳು, ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸುವ ದೃಷ್ಟಿಯಲ್ಲಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಿ ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡೋದನ್ನು ನಿಲ್ಲಿಸುವಂಥದ್ದು ಕೆಲಸ ಮಾಡಲಿ ಅಂತ ನಾನು ಆಗ್ರಹಿಸ್ತೇನೆ. ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ, ಈಗ ನಮಗೆ ಸರ್ಕಾರವನ್ನು ರಚಿಸೋದಕ್ಕೆ ಅಧಿಕಾರ ಕೊಟ್ಟರು ಜನ, ಆ ಕಾರಣಕ್ಕೆ ನಾವು ಈಗ ಜಾರಿ ಮಾಡಿದ್ದೇವೆ ಅಂತ ಅವರು ಈ ಒಂದು ಆದೇಶವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ನೋಡಿ, ಬಿಜೆಪಿ ಸರ್ಕಾರದ ನಿಷೇಧ ಮಾಡೋ ಸಂದರ್ಭದಲ್ಲಿ ಆ ಮ್ಯಾಟ್ರ್ ಕೋರ್ಟಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ನಿಷೇಧ ಮಾಡಿದ ಸಂದರ್ಭದಲ್ಲಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇದರ ಹಿಜಾಬನ್ನು ನಿಷೇಧ ಬಗ್ಗೆ ಅದಕ್ಕೆ ಆದೇಶವನ್ನು ಕೊಟ್ಟಿತ್ತು. ಅದನ್ನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಈಗ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಟೇಬಲಲ್ಲೇ ಮ್ಯಾಟರ್ ಇರಲಿಕ್ಕೆ ಹೋಗಿ ಒಂದು ಕೋರ್ಟ್ ಮ್ಯಾಟ್ರನ್ನು ಇವರು ಅದನ್ನು ಇರುವಾಗ ಅದರ ಆದೇಶ ಬರುವ ಮುಂಚೆ ಇವರಾಗಿ ನಿರ್ಣಯಗಳನ್ನು ತಗೊಳ್ಳಿಕ್ಕಾಗೋದಿಲ್ಲ. ಅದರಿಂದಾಗಿ ವ್ಯತ್ಯಾಸ ಏನಂತ ಹೇಳಿದರೆ ಬಿಜೆಪಿ ಸರ್ಕಾರ ಇರುವಾಗ ಇದು ಕೋರ್ಟ್ ಮೆಟ್ಟಲ್ಲಿ ಇರಲಿಲ್ಲ, ಈಗ ಅದು ಕೋರ್ಟಲ್ಲಿ ಉಂಟು. ಕೋರ್ಟ್ ಆದೇಶ ಬಂದ ನಂತರ ಮತ್ತೆ ನೋಡುವಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರಾವಳಿ ಸೂಕ್ಷ್ಮ ಪ್ರದೇಶ, ಅಲ್ಲಿಂದಲೇ ಇದೊಂದು ಆರಂಭ ಆಗಿತ್ತು. ಅದಾದ ನಂತರ ತಮ್ಮ ಸರ್ಕಾರ ಆದೇಶವನ್ನು ಮಾಡಿತು. ಈಗ ಈ ಸರ್ಕಾರ ಮತ್ತೆ ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಇನ್ನೊಂದಿಷ್ಟು ಸೂಕ್ಷ್ಮತೆಯನ್ನು ಕದಡುವಂತ ಕೆಲಸ ಆಗತ್ತಾ, ಹೇಗೆ ಅಂತ? ಕಾಲೇಜುಗಳಲ್ಲೂ ಕೂಡ ಧಾರ್ಮಿಕ ದಂಗಲಾಗಬಹುದಾ? 100ಕ್ಕೆ 100 ಇವತ್ತು ನೆಮ್ಮದಿಯಿಂದ ವಿದ್ಯಾರ್ಥಿಗಳು ಕಳೆದ 3 ವರ್ಷದಿಂದ, ಅದು ಕೂಡ ತಾವು ನೋಡಿರ್ಬೋದು, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ SSLC PUCಯಲ್ಲಿ ಯಾವ ರೀತಿ ಸಾಧನೆ ಮಾಡಿದಂತ ಅದೇ ಇವರಿಗೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಮತ್ತೊಮ್ಮೆ ಅವರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಆಗ್ತದೆ. ಖಂಡಿತವಾಗಿ ಸರ್ಕಾರ ಇದಕ್ಕೆ ನೇರವಾಗಿ ಜವಾಬ್ದಾರಿ. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳ ಒಂದು ವಿಚಾರದಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದು ಭಾಳ ದೊಡ್ಡ ರೀತಿಯ ಒಂದು ಷಡ್ಯಂತರ ಸರ್ಕಾರ ಹೊಡಿದಕ್ಕೆ ಸರಿಯಾದ ಉತ್ತರ, ಒಂದು ದೊಡ್ಡ ರೀತಿಯ ಒಂದು ವಾತಾವರಣ, ಬೇರೆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಅದು ಸಾಧ್ಯ ಉಂಟು. ಅದರಿಂದಾಗಿ ನಾವು ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಭಾವನೆಗೆ ಧಕ್ಕೆ ಬಂದರೆ ಅದರ ವಿಚಾರದಲ್ಲಿ ನಾವು ರಾಜು ಮಾಡೋದಿಲ್ಲ. ಈ ಹಿಜಾಬನ್ನು ನಿಷೇಧ ಮಾಡದಿದ್ದರೆ
ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರು ಅದಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಅಲ್ಲ ಉಡುಪಿಯಲ್ಲಿ ಕೆಲ ಕಾಲೇಜುಗಳಲ್ಲಿ ಕೇಸರಿ ಶಲ್ಯವನ್ನು ಧರಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ತಾವು ಬೆಂಬಲಿಸಿದ್ರಿ. ಅಂದ್ರೆ ಅವರು ಹಿಜಾಬ್ ಧರಿಸಿದರೆ ಇವರು ಕೇಸರಿ ಶಲ್ಯವನ್ನು ಧರಿಸಿ ಹೋದ್ರೆ ಏನು ತಪ್ಪು ಅಂತ ಹೇಳಿದ್ರಿ. ಈಗಲೂ ಕೂಡ ಆ ರೀತಿಯಾಗಿ ವಿದ್ಯಾರ್ಥಿಗಳು ಮಾಡಿದ್ರೆ ತಮ್ಮ ಬೆಂಬಲ ಇರತ್ತಾ? ನೋಡಿ, ಈಗಾಗಲೇ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಇವತ್ತು ಹಿಜಾಬ್ ಅನ್ನು ಬ್ಯಾನ್ ಮಾಡಿದ್ದಾರೆ. ನೆರೆ ಕೇರಳದಲ್ಲಿ ಕೂಡ ಹಿಜಾಬ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಒಟ್ಟಾರೆ ಅವರ ಇಸ್ಲಾಂ ಧರ್ಮದಲ್ಲಿ ನಾವು ತಿಳ್ಕೊಂಡ ಪ್ರಕಾರ ಅವರ ಧಾರ್ಮಿಕ ಆಚರಣೆಯಲ್ಲಿ ಇದು ಹಿಜಾಬ್ ಅದು ಭಾಗವಲ್ಲವಂತ ಹೇಳ್ತಾರೆ. ಒಟ್ಟಾರೆ ಇದು ಜನರನ್ನು ದಾರಿ ತಪ್ಪಿಸುವ. ಅದರಿಂದಾಗಿ ಹಿಜಾಬ್ ಧರಿಸಿದರೆ ಅದಕ್ಕೆ ಪ್ರತಿರೂಪವಾದ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಆ ಭಾಗದ ಇಂದು ವಿದ್ಯಾರ್ಥಿಗಳು ಅದಕ್ಕೆ ನೀಡಲಿಕ್ಕೆ ಬದ್ಧರಿದ್ದಾರೆ. ಕೇಸರಿ ಶಾಲ್ ಧರಿಸ್ಕೊಂಡು ಹೋಗ್ಬೋದು ಅಥವಾ ಕೇಸರಿ ಪಂಚೆಯನ್ನು ಧರಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ಯಾವತ್ತೂ ಕೂಡ ನಾವು ರಾಜಿ ಮಾಡೋದಿಲ್ಲ. ಅದರಿಂದಾಗಿ ಈ ರೀತಿಯ ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸ ಸರ್ಕಾರ ಹಿಂಪಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಆಗ್ರಹಿಸ್ತೇನೆ. ಒಂದು ವೇಳೆ ಏನಾದರೂ ಅನಾಹುತಗಳಾದರೆ ಮುಂದೆ ಈಗ ಒಂದು ತಿಂಗಳ ಒಳಗೆ ಕಾಲೇಜುಗಳು ಶಾಲೆಗಳು ಪ್ರಾರಂಭ ಆಗ್ತದೆ. ಬಹುಶಃ ಸಂದರ್ಭದಲ್ಲಿ ಪ್ರಥಮ ದಿನಗಳಲ್ಲಿ ಈ ಸಮಸ್ಯೆಗಳಾದರೆ ಇಡೀ ದೇಶದ ಇದೊಂದು ತಪ್ಪು ವಾತಾವರಣ, ತಪ್ಪು ಮಾಹಿತಿ ಸಂದೇಶವನ್ನು ಕೊಟ್ಟಂತಾಗ್ತದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ಇನ್ನು ಉಳಿದ ಸ್ವಲ್ಪ ಸಮಯದ ಸಂದರ್ಭದಲ್ಲಿ ಈ ರೀತಿಯ ಗೊಂದಲದ ಒಂದು ವಿಚಾರಕ್ಕೆ ಕೈ ಹಾಕೋದು ಬೇಡ ಅಂತ ನಾನು ಅವರ ಹತ್ರ ನಾನು ಮನವಿ ಮಾಡ್ತೇನೆ. ಈ ನಿರ್ಧಾರವನ್ನ ಸರ್ಕಾರ ಹಿಂಪಡೆದೇ ಇದ್ರೆ ತಮ್ಮ ಹೋರಾಟ ಹೇಗಿರುತ್ತೆ? ಅದು ಕಾನೂನಾತ್ಮಕವಾಗಿರ್ಬೋದು ಅಥವಾ ಬೇರೆ ರೀತಿಯ ಹೋರಾಟಗಳು ಯಾವ ರೀತಿಯಾಗಿ ಮಾಡ್ತೀರಿ? ನೋಡಿ, ಖಂಡಿತವಾಗಿ ಸುಪ್ರೀಂ ಕೋರ್ಟಲ್ಲಿ ಆ ಮ್ಯಾಟರ್ ಪೆಂಡಿಂಗ್ ಇರಲಿಕ್ಕೆ ಹೋಗಿ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಿದರೆ ನಮಗೆ ಖಂಡಿತವಾಗಿ ಜಯ ಸಿಗ್ತದೆ. ಇಲ್ಲದಿದ್ದಲ್ಲಿ ಕೂಡ ನಾವು ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದಲ್ಲಿ ನಾವು ಅದನ್ನು ರಾಜಿ ಮಾಡಿ. ಯಾಕೆಂದರೆ ಈ ಹಿಂದಿನ 6 ಜನ ವಿದ್ಯಾರ್ಥಿಗಳು ಯಾರಿದ್ದರು ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಉಲ್ಲೇಖ ಮಾಡಿದ್ದೆ. ಅವರಿಗೆ PFI ಸಂಘಟನೆಯ ಬೆಂಬಲವಿತ್ತು, ಸಂಪರ್ಕ ಇತ್ತು. ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆ ಸಂದರ್ಭದಲ್ಲಿ ಮತ್ತೊಂದು ಅವರು ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಿದ್ರು. UP ಇಲೆಕ್ಷನ್ಸ್ ಆಗ್ತಿತ್ತು. UP ಇಲೆಕ್ಷನ್ ರಿಸಲ್ಟ್ ಬರುವ ಚುನಾವಣೆ ಆಗೋ ತನಕ ಇದರ ವರ್ಡಿಕ್ಟ್ ಅನ್ನು ಕೊಡಬಾರ್ದು ಅಂತ ಇವರು ಏನಂತ ಹೇಳಿದರೆ UP ಚುನಾವಣೆಗೆ ಇದಕ್ಕೂ ಲಿಂಕ್ ಮಾಡಿದರು. ಮತ್ತು ಅಲ್ಜರಿಯಾ ಅಂತ ಪಾಕಿಸ್ತಾನದ ಚಾನಲ್ ಇರ್ಬೋದು, ಸೌದಿ ಅಂತ ಕೆಲವೊಂದು ಚಾನಲ್ಗಳು ಅವರಿಗೆ ಸಂಪರ್ಕ ಮಾಡಿ ಉಡುಪಿಯಲ್ಲಿ ಬಂದು ಅವರ ಬಿಡಾರ ಹೂಡಿದ್ರು ಅವರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ. ಒಟ್ಟಾರೆ ಅದೊಂದು ಕೇವಲ ಒಂದು ಹಿಜಾಬ್ನ ವಿಚಾರ ಅಲ್ಲ, ಅದೊಂದು ಧಾರ್ಮಿಕ ಭಾವನೆಗಳನ್ನು, ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆಡಿಸುವಂಥ ವಿಚಾರ. ಶಾಲಾ ಕಾಲೇಜಲ್ಲಿ ಕೂಡ ಧಾರ್ಮಿಕ ವಿಚಾರಗಳನ್ನು ಜಗಳ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳ ನೆಮ್ಮದಿಯನ್ನು ಕೆಡಿಸುವಂಥ, ಒಟ್ಟಾರೆ ಹಿಂದುತ್ವದ ವಿಚಾರವಾಗಿರೋ ಕರಾವಳಿ ಭಾಗದ ಭಾವನೆಗಳನ್ನು ಕೆಡಿಸುವಂಥ ಪ್ರಮುಖ ವಿಚಾರ ಇದಾಗಿದೆ. ಇದರ ಹಿಂದೆ ಭಾಳಷ್ಟು ನಿಷೇಧಿತ ಸಂಘಟನೆ PFI ಇರ್ಬೋದು, ಬೇರೆ ಬೇರೆ KFD ಅನ್ನೋ ಸಂಘಟನೆಗಳ ಪ್ರಮುಖರು ಉಡುಪಿಯಲ್ಲಿ ಬೀಡಾರ ಹೂಡಿ ಅವರಿಗೆ ತರಬೇತಿಯನ್ನು ನೀಡಿದ್ದಾರೆ. ಮಾಧ್ಯಮದ ಬಗ್ಗೆ ಯಾವ ರೀತಿ ವರದಿಯನ್ನು ಕೊಡಬೇಕು, ಜನರಿಗೆ ಯಾವ ರೀತಿ ಸಂದೇಶವನ್ನು ಕೊಡಬೇಕಂತ ಟೋಟಲಿ ಅದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಸಡ್ಡೆ ಅಂತಾರೆ. ಅದರಿಂದಾಗಿ ಇದಕ್ಕೆ ಬಗ್ಗುವಂಥ ಪ್ರಶ್ನೆ ಎಲ್ಲ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ಕೂಡ ಸರಿಯಾದ ಉತ್ತರವನ್ನು ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ. ಇದಿಷ್ಟು ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳ್ತಿರುವಂತಹ ಮಾತು. ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡ್ತಾ ಇರುವಂತದ್ದು, ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡೆದೇ ಇದ್ರೆ ನಾವು ಹೋರಾಟವನ್ನು ಮಾಡ್ತೇವೆ, ಅದು ಕಾನೂನಾತ್ಮಕವಾಗಿಯೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನುವಂಥ ಮಾತನ್ನ ಪುನರುಚ್ಚಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.